ಎಲ್ ಡೊರಾಡೋ. ಬೆಂಗಳೂರು ಕೇವಲ ಐಟಿ ಕಂಪನಿಗಳು ಮತ್ತು ಗಾಜಿನ ಗೋಪುರಗಳೇ? ಸಿಲಿಕಾನ್ ಸಿಟಿಯ ಹೊಳೆಯುವ ದೀಪಗಳ ಅಡಿಯಲ್ಲಿ ಆನಂದಪುರದ ಕತ್ತಲೆಯಲ್ಲಿ ಕಟು ಸತ್ಯವೊಂದು ಅಡಗಿದೆ. ನಗರದ ಉಳಿದ ಭಾಗಗಳು ಭವಿಷ್ಯದತ್ತ ದಾಪುಗಾಲು ಹಾಕುತ್ತಿದ್ದರೆ ಆನಂದಪುರದ ಕತ್ತಲಲ್ಲಿ ಕಾಲ ನಿಂತಂತಿದೆ. ದಶಕಗಳಿಂದ ನಮ್ಮ ಸರ್ಕಾರಿ ಕಚೇರಿಗಳನ್ನ, ವಿಧಾನಸೌಧವನ್ನ ಕಟ್ಟಿದ ಜನರೇ ಕತ್ತಲಲ್ಲಿ ಉಳಿದುಬಿಟ್ಟಿದ್ದಾರೆ. ಅವರಿಗೆ ಕೆಆರ್ ಮಾರುಕಟ್ಟೆ ಹತ್ತಿರ ವಾಸಿಸಲು ಸ್ಥಳದ ಅಗತ್ಯವಿದ್ದರಿಂದ ಅವರು ಇಲ್ಲೇ ನೆಲೆಸಿದರು. ಗುಡಿಸಲುಗಳ ಅನೌಪಚಾರಿಕ ಗುಂಪಾಗಿ ಪ್ರಾರಂಭವಾದ ಇದು ಸಹಜವಾಗಿ ಬೆಳೆಯಿತು. ಅಂತಿಮವಾಗಿ 2001ರಲ್ಲಿ ನೋಟಿಫೈಡ್ ಸ್ಲಮ್ ಎಂದು ಘೋಷಿಸಲಾಯಿತು. ಇದೊಂದು ಬಲೆ. ರಸ್ತೆಗಳು ಎಷ್ಟು ಕಿರಿದಾಗಿವೆ ಎಂದರೆ ಆಂಬ್ಯುಲೆನ್ಸ್ ಒಳಗೆ ಹೋಗಲು ಸಾಧ್ಯವಿಲ್ಲ. ಬೆಂಕಿ ಬಿದ್ದ ಮನೆಗೆ ಅಗ್ನಿಶಾಮಕ ವಾಹನ ತಲುಪಲು ಸಾಧ್ಯವಿಲ್ಲ. ಮಕ್ಕಳ ತಲೆಯ ಮೇಲೆ ಜೋತು ಬಿದ್ದಿರುವ ವೈರ್ಗಳು ಮೌನ ಮೃತ್ಯುಕೂಪಗಳಂತೆ ತೂಗಾಡುತ್ತಿವೆ. ಮಳೆ ಬಂದರೆ ಕೊಳಚೆ ನೀರು ನೇರವಾಗಿ ಮನೆಗಳೊಳಗೆ ನುಗ್ಗುತ್ತದೆ. ಜೊತೆಗೆ ರೋಗ ಮತ್ತು ಹತಾಶೆಯನ್ನು ತರುತ್ತದೆ. ಇದು ಕೇವಲ ಕಳಪೆ ಮೂಲಸೌಕರ್ಯವಲ್ಲ, ಇದು ದೈನಂದಿನ ತುರ್ತು ಪರಿಸ್ಥಿತಿ. ಆದರೆ ನಿರ್ಲಕ್ಷ್ಯದ ಸರಪಳಿ ಅಂತಿಮವಾಗಿ ಕಳಚುತ್ತಿದೆ. ಕೆಎಸ್ಡಿಬಿ ತುರ್ತು ಕ್ರಮಕ್ಕೆ ಕರೆ ನೀಡಿತು ಮತ್ತು ನಕ್ಷಟೆಕ್ ಅದಕ್ಕೆ ಸ್ಪಂದಿಸಿತು. ಅವರು ಕೇವಲ ಯೋಜನೆಗಳನ್ನು ತರಲಿಲ್ಲ, ನಿಖರತೆಯನ್ನು ತಂದರು. ಜನರು ನಡೆಯಲು ಸಾಧ್ಯವಾಗದ ಕಡೆ ಅವರ ಡ್ರೋನ್ಗಳು ಹಾರಿದವು. ಈ ಒಡೆದ ಭೂದೃಶ್ಯದ ಪ್ರತಿಯೊಂದು ಇಂಚನ್ನು ಮ್ಯಾಪ್ ಮಾಡಿ ಪರಿಹಾರ ಮಾರ್ಗವನ್ನು ಕಂಡುಕೊಂಡವು. ಅವರು ಅಡೆತಡೆಗಳನ್ನು, ಮುಚ್ಚಿಹೋದ ದಾರಿಗಳನ್ನು, ಅಪಾಯಕಾರಿ ಚರಂಡಿಗಳನ್ನು ಗುರುತಿಸಿ ಒಂದು ಜೀವನಾಡಿಯನ್ನು ವಿನ್ಯಾಸಗೊಳಿಸಿದರು. ಹೊಸ ರಸ್ತೆ ಜಾಲ, ಸುರಕ್ಷಿತ ಭೂಗತ ವಿದ್ಯುತ್ ಸಂಪರ್ಕಕ್ಕೆ ದಾರಿಯ ವಿನ್ಯಾಸ, ನಿಜವಾಗಿಯೂ ಕೆಲಸ ಮಾಡುವ ಒಳಚರಂಡಿ ವ್ಯವಸ್ಥೆ. ಆನಂದಪುರ ಈಗ ಮರೆತು ಹೋದ ಸ್ಥಳವಲ್ಲ, ಅದು ಮರುಹುಟ್ಟು ಪಡೆಯುತ್ತಿದೆ.